ಡ್ರೈವ್ ತೋರಿಸಿದ್ದು ಯಾರು? ಎಚ್ಡಿಕೆಗೆ ಪೆನ್ ಡ್ರೈವ್ ಪಿತಾಮಹ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ಈ ರೀತಿಯಾಗಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ತೋರಿಸಿದ ಪೆನ್ ಡ್ರೈವ್ ನಲ್ಲಿ ಅದೇ ಇದ್ದಿದ್ದು ಅಂತ ರಾಜಣ್ಣ ಹೇಳಿದ್ದಾರೆ. ಕೆಲವೊಂದು ಬಾರಿ ನಮ್ಮ ಸಿಕ್ಕಿಸೋಕೆ ಕೆಲವೊಬ್ರು ಕರೆ ಮಾಡ್ತಾರೆ, ಹೆಣ್ಣು ಮಕ್ಕಳು ಕರೆ ಮಾಡಿದ್ರೆ ನಾನೇ ಬ್ಲಾಕ್ ಮಾಡ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೇಸ್ನಲ್ಲಿ ಏನಾಯ್ತು? ಅವನಿಗೂ ಇದೇ ಟ್ರಾಪ್ ತಾನೇ ಮಾಡಿದ್ದು, ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಅಂತ ಕೇಳಿದ್ದಾರೆ. ಪೆನ್ ಡ್ರೈವ್ ತೋರಿಸಿದ್ ಯಾರ್ರಿ? ಮೊದಲು ಪೆನ್ ಡ್ರೈವ್ ಪಿತಾಮಹ ಯಾರಪ್ಪ? ಪೆನ್ ಡ್ರೈವ್ ಜೋಬಲ್ ತೋರಿಸಿದ್ ಯಾರಪ್ಪ? ಪಿತಾಮಹ ಅವರೇ ತಾನೆ. ದಾಖಲೆ ಒಳಗಡೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲ. ಹೇಳ್ಕೊಂತಾರೆ, ಅವ್ರು ಹೇಳ್ಕೊಳ್ತಾರೆ. ಮತ್ತೆ ಹೇಳ್ಕೊಂಡು ಇಷ್ಟು ದಿವಸ ಯಾಕಪ್ಪ ಇಟ್ಕೊಂಡು ಕೂತವ್ರೆ? ಅದು ಇದೇ ಇರ್ಬೋದು ಅವ್ರ ಹತ್ರ, ಯಾರಿಗ್ ಗೊತ್ತು? ನನ್ನ ಹತ್ರ ಅದಿಲ್ಲಪ್ಪ, ಇದಿದೆ ಅಂತ ತೋರಿಸಿದಾರ. ಹೋಗ್ಲಿ, ಪೆನ್ ಡ್ರೈವ್ ಪಿತಾಮಹನೇ ಕುಮಾರಸ್ವಾಮಿ ಅವ್ರ ತಾನೇ ಮೊದಲು ಪೆನ್ ಡ್ರೈವ್ ಇದೆ ಅಂತ ತೋರಿಸಿದ್ದು. ನೋಡಿ, ಒಂದು ವಾರ ನೋಡಿ, ಒಂದು ವರ್ಷ ಆಗೋಯ್ತು. ಅದರಿಂದ ಪೆನ್ ಡ್ರೈವ್ ಅವರಿಂದ ನಾವು ಕಲ್ತ್ಕೋಬೇಕು ಪೆನ್ ಡ್ರೈವ್ ಏನು ಅಂತ, ಯಾವ ರೀತಿ ಮಾಡಬೇಕು. ಸುಮ್ಮನೆ ಏನೋ ಕ್ಯಾಶುವಲ್ ಆಗಿ ಯಾರೋ ನಮ್ಮ ಶತ್ರುಗಳೇ ಮಾಡ್ತಾರೆ, ಬೇಕಿರೋರು ಮಾಡ್ತಾರೆ, ಬೇಕಿಲ್ಲದಿರೋರು ಮಾಡ್ತಾರೆ. ನಮ್ಮನ್ನು ಯಾವ್ದಾದ್ರು ಟ್ರ್ಯಾಪ್ ಅಲ್ಲಿ ಸಿಕ್ಕಾಕ್ಸಕ್ಕೂ ಮಾಡೋರು ಇರ್ತಾರೆ. ಏನ್ ಮಾಡ್ತೀರಿ? ಅದಕ್ಕೆ ನಾನು ಯಾರು ಹೆಣ್ಮಕ್ಳು ಫೋನ್ ಮಾಡಿದ್ರೆ ಒಂದ್ಸರಿ ಮಾತಾಡಿ ಆಮೇಲೆ ಸಿಗ್ತೀನಿ, ಮಾತಾಡ್ತೀನಿ ಅಂತ ಹೇಳಿ ಮತ್ತೆ ಬ್ಲಾಕೇ ಮಾಡ್ಬಿಡ್ತೀನಿ ನಂಬರು. ತಿರುಗಿ ಎಲ್ಲ ಗ್ರಾಚಾರಗಳು ಯಾವ್ದನ್ನ ಬಂದ್ರೆ ಅವು ಇವು ಯಾಕಬೇಕು? ಪರಿಚಯ ಇರೋರು ನಾನು ಕಾಂಗ್ರೆಸ್ ಅಲ್ಲಿ ಅದಿದ್ದೀನಿ ಸರ್, ಇದಿದ್ದೀನಿ ಸರ್, ನಾನು ಬೆಳಗಾವಿಯಿಂದ ಮಾತಾಡ್ತೀನಿ ಸರ್, ಅಲ್ಲಿಂದ ಮಾತಾಡ್ತೀನಿ ಅಂತಾರೆ. ನಮ್ಗೆ ಅದು ಯಾವ ನಂಬರ್, ನಮ್ಗೇನು ಮೊಬೈಲ್ ನಾವೇನು ಎಕ್ಸ್ಪರ್ಟ್ ಅಲ್ಲ ಆಪರೇಟ್ ಮಾಡಕ್ಕೆ. ನಾವು ಯಾಕೆ ಬೇಕಪ್ಪ ಇದು ಅಂತ ಹೇಳಿ ಆ ನಂಬರೇ ಬ್ಲಾಕ್ ಮಾಡ್ಬಿಡ್ತೀನಿ. ಬೇಕಾದ್ರೆ ನಮ್ಮ ಬ್ಲಾಕ್ ಲಿಸ್ಟ್ ತಗೊಂಡು ನೋಡಿ, ನಿಮ್ಗೆ ಗೊತ್ತಾಗ್ತದೆ, ಕೊಡ್ತೀನಿ ಬೇಕಾದ್ರೆ. ನನಗೆ ಗೊತ್ತಾಗಲ್ಲ. ಈಗ ಹನಿ ಟ್ರ್ಯಾಪ್ ಯಾಕೆ ಆಗ್ತದೆ? ನಾನು ಒಂದು ಪ್ರಶ್ನೆ ಪ್ರಮುಖವಾಗಿ ನನ್ನ ಚಿಂತನೆ ಬಂದಿದ್ದು, ಈಗ ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅದೇನು ಪ್ರಜ್ವಲನ್ ನಡೆದಿದೆ ಕ್ರಮ ಅಂತ ಹೇಳಿ ನಾವು ಆರೋಪ ಮಾಡ್ತಾ ಇದೀವಿ, ಅದು ಘೋರವಾದಂತ ಅಪರಾಧ ಅದು ಅಂತ ಹೇಳಿದೆ. ಮತ್ತೆ ಆ ಒಂದು ಕುಟುಂಬಗಳಿಗೆ ತೇಜೋವಧೆ ಮಾಡುವಂಥದ್ದು ರಿಲೀಸ್ ಆಗಿರೋದ್ರಿಂದ ಆಗಿದೆ, ಅದು ಕೂಡ ಅಪರಾಧನೇ. ಇದರಲ್ಲಿ ಬಿಡುಗಡೆ ಮಾಡೋನ್ನ ನಾವು ಈಗ ಅವ್ರನ್ನೆಲ್ಲ ಮೇಲೆ ಕ್ರಮ ತಗೊಳ್ಳೋದು ಕಾನೂನಿಂದ ಅಂತ ಹೇಳಿ ಮಾಡ್ತಾ ಇದ್ದೇವೆ. ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಬಿಡುಗಡೆ ಮಾಡಿದವ್ರ ಮೇಲೆ ಯಾಕೆ ಕ್ರಮ ತಗೊಳ್ಳಿಲ್ಲ ಇವರು? ರಮೇಶ್ ಜಾರಕಿಹೊಳಿ ಪೆನ್ ಡ್ರೈವ್ ತಾನೆ, ಅವನು ಇದೇ ತಾನೆ ಮಾಡಿದ್ದು. ಈಗ ಹನಿ ಟ್ರ್ಯಾಪ್ ಯಾವುದೋ ಒಂದು ಅದ್ರ ಬಿಡುಗಡೆ ಯಾಕೆ ಮಾಡೋರು? ಬಿಡುಗಡೆ ಮಾಡಿದವನು ತಪ್ಪಿದ ಪ್ರೈವಸಿಗೆ ಅದು ಅಪಚಾರ ಮಾಡ್ದಂಗೆ ಆಯ್ತಲ್ಲ, ಮತ್ತೆ ಅದ್ರ ಮೇಲೆ ಯಾಕೆ ಕ್ರಮ ಮಾಡಲಿಲ್ಲ? ಈ ಇದರಲ್ಲಿ ಕ್ರಮ ಮಾಡಬೇಕು ಅಂತಕ್ಕಂಥ ಸರಿನೇ ಕ್ರಮ, ಬಟ್ ಅದ್ರಲ್ಲಿ ಲೋಪ ಆಯ್ತಲ್ಲ.